ನಮಸ್ಕಾರ ಟಗರು ಪ್ರೇಮಿಗಳಿಗೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದ ರಾಷ್ಟ್ರಮಟ್ಟದ ಟಗರಿನ ಕಾಳಗ ಬೀಳಿಗೆಯ ಟ್ರ್ಯಾಕ್ಟರ್ ಕಣದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವಂತಹ ಮೂಡಲಗಿ ಗಿಡ್ಡ ಮರಿಯ ಬಗ್ಗೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಗ್ರಾಮದ ಈ ಟಗರು ದೊಡ್ಡದ ರಾಷ್ಟ್ರಮಟ್ಟದ ಟಗರಿನ ಕಾಳಗದಲ್ಲಿ ಬಹುಮಾನವನ್ನು ಪಡೆಯುತ್ತಾ ಸಾಗುತ್ತಿದೆ. ಇದು ಸಾಲು ಕಣದ ಸರ್ದಾರ ಮತ್ತು ಚಾಂಪಿಯನ್ ಟಗರ್ ಆಗಿದೆ. ಮುಖ್ಯವಾಗಿ ಇದು 50ಕ್ಕಿಂತ ಹೆಚ್ಚು ಕಣಗಳನ್ನು ಮಾಡಿರುವಂತಹ ಒಂದು ಚಾಂಪಿಯನ್ ಟಗರ್ ಆಗಿದೆ. ಅದೇ ಥರ ದೊಡ್ಡ ರಾಷ್ಟ್ರಮಟ್ಟದ ಟಗರಿನ ಕಾಳಗದಲ್ಲಿಯೂ ಸಹಿತ ಪ್ರಥಮ ಬಹುಮಾನವನ್ನು ಜಯಶಾಲಿಯಾಗಿರುವಂತಹ ಒಂದು ಟಗರು ಈ ಮೂಡಲಗಿ ಗಿಡ್ಡ. ಅಷ್ಟೇ ಅಲ್ಲದೆ ಇದೀಗ ಮೊನ್ನೆ ಅಷ್ಟೇ ನಡೆದಿರುವಂತಹ ಬೀಳಿಗಿ ಗ್ರಾಮದ ರಾಷ್ಟ್ರಮಟ್ಟದ ಟಗರಿನ ಕಾಳಗದಲ್ಲಿ ಟ್ರ್ಯಾಕ್ಟರನ್ನು ಪ್ರಥಮ ಬಹುಮಾನವನ್ನಾಗಿ ಇಟ್ಟಿರುವಂತಹ ಒಂದು ಟಗರಿನ ಕಾಳಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದೆ. ಬನ್ನಿ ಹಾಗಿದ್ದರೆ ಆ ಒಂದು ಬೀಳಿಗೆಯ ರಾಷ್ಟ್ರಮಟ್ಟದ ಟಗರಿನ ಕಾಳಗದ ಮೈದಾನ ಹಾಗೂ ಪ್ರಥಮ ಬಹುಮಾನಕ್ಕಾಗಿ ಇಟ್ಟಿರುವಂತಹ ಟ್ರ್ಯಾಕ್ಟರ್, ಇನ್ನಿತರ ಬಹುಮಾನಗಳಿಗಾಗಿ ಇಟ್ಟಿರುವಂತಹ ಬೈಕ್ಗಳನ್ನು ಎಲ್ಲವನ್ನು ವೀಕ್ಷಣೆ ಮಾಡಿಕೊಂಡು ಬರೋಣ. ನೀವಿಲ್ಲಿ ನೋಡಬಹುದು, ಇದು ಬೀಳಿಗೆಯ ರಾಷ್ಟ್ರಮಟ್ಟದ ಟಗರಿನ ಕಾಳಗ. ಟ್ರ್ಯಾಕ್ಟರನ್ನು ಪ್ರಥಮ ಬಹುಮಾನಕ್ಕಿಟ್ಟಿರುವಂತಹ ಈ ಒಂದು ಕಣದ ವ್ಯವಸ್ಥೆ ಇದಾಗಿದೆ. ಇದರಲ್ಲಿ ಮುಖ್ಯವಾಗಿ 4ನೆಯ ಬಹುಮಾನವನ್ನಾಗಿ 8 ಹಲ್ಲಿನ ಟಗರಿನ ಕಾಳಗದಲ್ಲಿ ಸ್ಪ್ಲೆಂಡರ್ ಪ್ಲಸ್ ಬೈಕನ್ನು ಇಟ್ಟಿದ್ದಾರೆ. ಅದೇ ಥರ 3ನೆಯ ಬಹುಮಾನಕ್ಕಾಗಿ NS ಬೈಕನ್ನು ಇಟ್ಟಿದ್ದಾರೆ. ಅದೇ ಥರ 2ನೇ ಬಹುಮಾನಕ್ಕಾಗಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕನ್ನು ಇಟ್ಟಿದ್ದಾರೆ. ಅದೇ ಥರ ಪ್ರಥಮ ಬಹುಮಾನಕ್ಕಾಗಿ ಒಂದು ಮಹೀಂದ್ರಾ ಟ್ರ್ಯಾಕ್ಟರನ್ನು ಇಟ್ಟಿದ್ದಾರೆ. ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಟ್ರ್ಯಾಕ್ಟರನ್ನು ಇಟ್ಟಿರುವಂತಹ ಒಂದು ಟಗರಿನ ಕಾಳಗವಾಗಿದೆ ಮತ್ತು ಅದು ಯಶಸ್ವಿಯಾಗಿ ನಡೆದಿರುವಂತಹ ಒಂದು ಟಗರಿನ ಕಾಳಗವೆಂದರೆ ಅದು ಬೀಳಿಗೆಯ ರಾಷ್ಟ್ರಮಟ್ಟದ ಟಗರಿನ ಕಾಳಗವಾಗಿದೆ. ಕರ್ನಾಟಕದಲ್ಲೇ ಅತಿ ದೊಡ್ಡದಾದಂತಹ ಕಣ ಮತ್ತು ಅತಿ ಬೃಹತ್ತಾಗಿ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಕಣವೆಂದರೆ ಟಗರಿನ ಕಾಳಗದಲ್ಲಿ ಅದು ಶ್ರೀ ಸುಕ್ಷೇತ್ರ ಕೊಣ್ಣೂರು ಗ್ರಾಮದ ಟಗರಿನ ಕಾಳಗ. ರಾಷ್ಟ್ರಮಟ್ಟದ ಟಗರಿನ ಕಾಳಗವಾಗಿರುವಂತಹ ಕೊಣ್ಣೂರು ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಸುವಂತಹ ಆ ಒಂದು ಕೊಣ್ಣೂರು ಕಾಳಗ, ಅದರಲ್ಲಿ 2024 ಅಂದರೆ ಇದೇ ವರ್ಷ ಒಂದು ಪ್ರಥಮ ಬಹುಮಾನಕ್ಕಾಗಿ ಕಾರನ್ನು ಇಟ್ಟು ಅದನ್ನು ಅದ್ದೂರಿಯಾಗಿ ನಡೆಸಿರುವಂತಹ ಒಂದು ಬೃಹತ್ ಕಣವೆಂದರೆ ಅದು ಕೊಣ್ಣೂರಿನ ರಾಷ್ಟ್ರಮಟ್ಟದ ಟಗರಿನ ಕಾಳಗವಾಗಿದೆ. ಅದೇ ಥರ ಈ ಬಾರಿ ಬೀಳಿಗಿ ಗ್ರಾಮದಲ್ಲಿಯೂ ಸಹಿತ ಪ್ರಥಮ ಬಹುಮಾನಕ್ಕಾಗಿ ಒಂದು ಮಹೀಂದ್ರಾ ಟ್ರ್ಯಾಕ್ಟರನ್ನು ಇಟ್ಟು ಅದ್ದೂರಿಯಾಗಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಕಣವನ್ನು ನಡೆಸಿ ಕಣವನ್ನು ಯಶಸ್ವಿಯಾಗಿ ಗೊಳಿಸಿರುವಂತಹ ಟಗರಿನ ಕಾಳಗವೆಂದರೆ ಅದು ಈ ಒಂದು ಬೀಳಿಗೆಯ ಟಗರಿನ ಕಾಳಗವಾಗಿದೆ. ನೀವಿಲ್ಲಿ ನೋಡಬಹುದು, ಟಗರಿನ ಒಂದು ಕಾಳಗಕ್ಕಾಗಿ ಬೇಕಾಗಿರುವಂತಹ ಎಲ್ಲ ಒಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಟಗರಿನ ಕಾಳಗವನ್ನು ನೋಡಲು ಬಂದಿರುವಂತಹ ಪ್ರತಿಯೊಬ್ಬ ಟಗರು ಪ್ರೇಮಿಗಳಿಗಾಗಿ ಇಲ್ಲಿ ಕುಳಿತುಕೊಳ್ಳುವ ಒಂದು ವ್ಯವಸ್ಥೆಯಾಗಿರಬಹುದು. ಅದೇ ಥರ ಮೈದಾನದ ವ್ಯವಸ್ಥೆ, ಎಲ್ಲ ಕಣದ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಇದಿಷ್ಟು ಮುಖ್ಯವಾಗಿ ಈ ಒಂದು ರಾಷ್ಟ್ರಮಟ್ಟದ ಟಗರಿನ ಕಾಳಗದ ವ್ಯವಸ್ಥೆಯ ಬಗ್ಗೆ. ಇನ್ನು ನೋಡೋಣ, ಇದರಲ್ಲಿ ಪ್ರಥಮ ಬಹುಮಾನವನ್ನಾಗಿ ಪಡೆದಿರುವಂತಹ ಮೂಡಲಗಿ ಗಿಡ್ಡ, ದ ಚಾಂಪಿಯನ್ಶಿಪ್ ಮೂಡಲಗಿ ಗಿಡ್ಡ, ಇದರ ಬಗ್ಗೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಎಂಬ ಗ್ರಾಮದ ಈ ಟಗರು ಶ್ರೀ ಉದ್ದಮದೇವಿ ಮೂಡಲಗಿ ಗಿಡ್ಡ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಅದೇ ತರಹ ಇದಕ್ಕೆ ಸಾಲು ಕಣದ ಸರ್ದಾರ ಎಂಬ ಹೆಸರು ಕೂಡ ಬಂದಿದೆ. ಮುಖ್ಯವಾಗಿ ಇದು 2024ರಲ್ಲಿ ನಡೆದಿರುವಂತಹ ಶ್ರೀ ಸುಕ್ಷೇತ್ರ ಕೊಣ್ಣೂರು ಗ್ರಾಮದ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಸುವಂತಹ ಒಂದು ಕರ್ನಾಟಕದ ಬೃಹತ್ತಾದ ಟಗರಿನ ಕಾಳಗ. ಅದರಲ್ಲಿ ದ್ವಿತೀಯ ಬಹುಮಾನವನ್ನಾಗಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕನ್ನು ಈ ಮೂಡಲಗಿ ಗಿಡ್ಡ ಪಡೆದಿದೆ. ಇದರ ನಂತರ ಕರ್ನಾಟಕದ ಮತ್ತೊಂದು ದೊಡ್ಡದಾಗಿ ನಡೆದಿರುವಂತಹ ರಾಷ್ಟ್ರಮಟ್ಟದ ಟಗರಿನ ಕಾಳಗ ಶ್ರೀ ಸುಕ್ಷೇತ್ರ ಕೊಣ್ಣೂರು ಟಗರಿನ ಕಾಳಗದಲ್ಲಿಯೂ ಸಹಿತ ಇದು ದ್ವಿತೀಯ ಬಹುಮಾನವನ್ನಾಗಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕನ್ನು ಪಡೆದುಕೊಂಡಿದೆ. ಈ ಒಂದು ಬೀಳಿಗೆಯ ಟಗರಿನ ಕಾಳಗದಲ್ಲಿ ಬರೋಬ್ಬರಿ 80ಕ್ಕಿಂತ ಹೆಚ್ಚಿನ ಟಗರುಗಳು ಸೇರಿವೆ. ಇಂತಹ ಟಗರುಗಳ ಮಧ್ಯೆ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಸಾಮಾನ್ಯವಾದ ವಿಚಾರವಲ್ಲ. ಇದೀಗ ಕರ್ನಾಟಕದಾದ್ಯಂತ ಈ ಒಂದು ಮೂಡಲಗಿ ಗಿಡ್ಡ ಟಗರಿನ ಹೆಸರೇ ಅತಿ ಸದ್ದು ಮಾಡುತ್ತಿದೆ. ಕಣದಲ್ಲಿ ಈ ಟಗರು ಎಂಟ್ರಿ ಕೊಟ್ಟರೆ ಸಾಕು, ಅಭಿಮಾನಿಗಳು ಕೇಕೆ ಸಿಳೆಯನ್ನು ಹೊಡೆಯುವಷ್ಟು ಮನಸ್ಸನ್ನು ಗೆದ್ದಿರುವಂತಹ ಈ ಒಂದು ಮೂಡಲಗಿ ಗಿಡ್ಡ ಟಗರು ಬಹಳ ಹೆಸರನ್ನು ಮಾಡಿದೆ. ಇದಿಷ್ಟು ಈ ಒಂದು ಮೂಡಲಗಿ ಗಿಡ್ಡ ಟಗರಿನ ಬಗ್ಗೆ ಮತ್ತು ಬೀಳಿಗೆಯ ರಾಷ್ಟ್ರಮಟ್ಟದ ಟಗರಿನ ಕಾಳಗದ ಒಂದು ವ್ಯವಸ್ಥೆಯ ಬಗ್ಗೆ ಮಾಡಿದ್ದೇವೆ. ಇದೇ ತರಹ ಟಗರಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕರ್ನಾಟಕನ್ ಫೈಟರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ
ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ತರಹ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಸಹಿತ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.